ಔರಾದ ಬಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಹಾಗೂ ತಹಶೀಲ್ದಾರ್ ಅವರಿಗೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ನಿವೇಶನ ಮಂಜೂರು ಮಾಡುವುದಾಗಿ ಮನವಿ ಸಲ್ಲಿಸಿದ್ದೇವೆ. ಅದಕ್ಕೆ ಅಧಿಕಾರಿಗಳು ಕೂಡ ಸ್ಪಂದಿಸಿದ್ದಾರೆ ಎಂದು ರಾಹುಲ್ ಖಂದಾರಿ ಅವರು ಮಾತನಾಡಿ ತಿಳಿಸಿದ್ದಾರೆ. ಔರಾದ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಟೆಂಡರ್ ಆಗಿ 1 ವರ್ಷ ಕಳೆದಿದೆ. ಅದಕ್ಕೆ ಅಂತ 98 ಲಕ್ಷ ರೂಪಾಯಿ ಕೂಡ ಅನುದಾನ ಬಿಡುಗಡೆಯಾಗಿದೆ. ಆದರೆ ನಿವೇಶನ ಇಲ್ಲದ ಕಾರಣ ಭವನ ನಿರ್ಮಾಣ ವಿಳಂಬವಾಗ್ತಾ ಇದೆ. ಈ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಕೂಡ ಚರ್ಚೆ ಮಾಡಲಾಗಿದೆ. ಇದರ ಬಗ್ಗೆ ಬಂಟಿ ದರ್ಬಾರಿ ಅವರು ಕೂಡ ಧ್ವನಿ ಎತ್ತಿದ್ದಾರೆ. ಆದರೆ ಕೆಲ ಬಿಜೆಪಿ ಬೆಂಬಲಿತ ನಮ್ಮ ಸಮುದಾಯದ ಕೆಲ ಕಾರ್ಯಕರ್ತರು ಹಳೆಯ ಅಂಬೇಡ್ಕರ್ ಭವನ ಡೆಮಾಲಿಷ್ ಮಾಡಿ ಆ ಜಾಗದಲ್ಲಿಯೇ ಭವನ ನಿರ್ಮಾಣ ಮಾಡಲು ಶಾಸಕ ಪ್ರಭು ಚವ್ಹಾಣ್ ಸೂಚನೆ ನೀಡಿದ್ದಾರೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮೀಸಲಾತಿ ಕ್ಷೇತ್ರದಲ್ಲಿ ಎಸ್ಸಿ ಎಂದು ಹೇಳಿಕೊಂಡು 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿರುವ ಪ್ರಭು ಚವ್ಹಾಣ್ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಿರುವ ಸರ್ಕಾರದ ಅನುದಾನ ನ್ಯಾಯಸಮ್ಮತವಾಗಿ ನೀಡಿಲ್ಲ. ಇವತ್ತು ಔರಾದ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹಿಂದುಳಿಯುವುದಕ್ಕೆ ಇಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ವಿಳಂಬವಾಗುವುದಕ್ಕೂ ಕೂಡ ನಿವೇಶನ ನೀಡದೇ ಇರುವುದಕ್ಕೂ ಕೂಡ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಶಾಸಕ ಪ್ರಭು ಚವ್ಹಾಣ್ ಅವರೇ ನೇರ ಹೊಣೆಯಾಗಿದ್ದಾರೆ ಎಂದು ಆರೋಪಿಸಿದರು. ಅಂಬೇಡ್ಕರ್ ವಿಚಾರಧಾರೆ ಹೊಂದಿದ್ದೇವೆ, ಅಂಬೇಡ್ಕರ್ ಅನುಯಾಯಿಗಳು ಎಂದು ಹೇಳಿಕೊಂಡು ನಮ್ಮವರೇ ನಮಗೆ ದ್ರೋಹ ಮಾಡ್ತಾ ಇದ್ದಾರೆ. ರಾಜಕೀಯಕ್ಕಾಗಿ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಬಳಸಿಕೊಳ್ತಾ ಇದ್ದಾರೆ. ಭವನ ನಿರ್ಮಾಣಕ್ಕೆ ಅಡ್ಡಗಾಲು ಹಾಕುತ್ತಾ ಬಿಜೆಪಿ ಬೆಂಬಲಿತ ಕೆಲ ಸದಸ್ಯರು ನಿವೇಶನ ಎಲ್ಲಿಯೂ ಖಾಲಿ ಇಲ್ಲ ಅಂತ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಹೊಸ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣವಾದರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಹಾಗಾಗಿ ಶೀಘ್ರದಲ್ಲಿ ಎಲ್ಲರಿಗೂ ಅನುಕೂಲವಾಗುವ ದಿಸೆಯಿಂದ ಹೊಸ ನಿವೇಶನದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಎಂದು ಸಾಮಾಜಿಕ ಹೋರಾಟಗಾರರಾದ ರಾಹುಲ್ ಖಂದಾರಿ ಅವರು ಮಾತನಾಡಿ ಮನವಿ ಮಾಡಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ನೂತನ ಭವನ ಹೋರಾಟ ಸಮಿತಿ ಔರಾದ ವತಿಯಿಂದ ನಾವು ತಹಶೀಲ್ದಾರ್ ಅವರಿಗೆ, ಅದೇ ರೀತಿಯಲ್ಲಿ ಪಟ್ಟಣ ಪಂಚಾಯತ್ ಚೀಫ್ ಆಫೀಸರು ಮತ್ತು ಇನ್ನತ್ತರು ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ಆಫೀಸರ್ಗಳಿಗೆ ನಾವು ಗಮನಕ್ಕೆ ತಂದಿದ್ದೆವು. 1 ವರ್ಷ ಆಯಿತು ಬಾಬಾ ಸಾಹೇಬ್ರದ್ದು ಟೆಂಡರ್ ಆಗಿ ಭವನ ಕಟ್ಲಕ್ಕೆ. ಅದು ಸೋಷಿಯಲ್ ವೆಲ್ಫೇರ್ ತಾಲೂಕಾ ಆಫೀಸರ್ ಅನಿಲ್ ಸರ್ ಅಂತ ಅವರು ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ಗೆ ಲೆಟರ್ ಕೊಟ್ಟಿದ್ದಾರೆ, ಸೈಟ್ ಅಲಾಟ್ಮೆಂಟ್ ಮಾಡಿ ಕೊಡ್ರಿ ಅಂತ. ಈಗಾಗಲೇ ಅದು 98 ಲಕ್ಷ ರೂಪಾಯಿ ಮಂಜೂರು ಕೂಡ ಆಗಿದೆ ಮತ್ತು ಟೆಂಡರ್ ಕೂಡ ಆಗಿದೆ. ಬಟ್ ಸೈಟ್ ಇಲ್ಲದೆ ಕಾರಣಕ್ಕೆ ಅದು ಪೆಂಡಿಂಗ್ ಬಿದ್ದಿದೆ. ಇದರ ವಿಶೇಷವಾಗಿ ಇದರಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 4 ಟೈಮ್ಸ್ ಏನು MLA ಆಗಿದ್ದಾರೆ ಮತ್ತು ಎಕ್ಸ್ ಮಿನಿಸ್ಟರ್ ಕೂಡ ಅವರು ಹಿಂದೂಟ್ ಹಾಕಿ ಅವ್ರೇನು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ BJP ಏನು ಕಾರ್ಯಕರ್ತರು ಅವರಿಗೂ ಏನು ಹಳೆ ಭವನ ಅದ ನಮ್ಮದು ಅಂಬೇಡ್ಕರ್ ಭವನ ಅದು ಡೆಮಾಲಿಸ್ ಮಾಡಿ ಅದು ಆ ಪ್ಲೇಸ್ದಾಗೆ ಇದು ಹೊಸ ಅಂಬೇಡ್ಕರ್ ಭವನ ಕಟ್ಟಬೇಕಂತ ಅವರಿಗೆ ಒಂದು ಎಚ್ಚರಿಕೆ ಕೊಟ್ಟಿನ ಥರ ಕೊಟ್ಟಿದ್ದಾರೆ. ಆ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಚುನಾಯಿತ ಭಾರತೀಯ ಜನತಾ ಪಾರ್ಟಿಲಿಂದ 2 ಕೌನ್ಸಿಲರ್ ಅದೇ ಏರಿಯಾದಾಗ. ಬಟ್ ಅವರು ಪ್ರಭು ಚವ್ಹಾಣ್ ಅವ್ರ ಮಾತು ಕೇಳಿ ಇಡೀ ತಾಲೂಕಾಗ ಒಂದು ಮೈಂಡ್ ಡೈವರ್ಟ್ ಮಾಡೋದು ಕೆಲಸ ನಮ್ಮ ತಾಲೂಕದಲ್ಲಿ ನಡೀತಾ ಇದೆ. ಅದು ನಮಗೆ ಆ್ಯಸ್ ಎ ಅಂಬೇಡ್ಕರೈಟ್ ಅಂತ ನಾವು ಬಾಬಾ ಸಾಹೇಬರು ಅಪಮಾನ ಆದರೂ ನಾವು ಸಹಿಸ್ಲಿಕ್ಕಾಗಲ್ಲ. ಅದು BJPದಾಗ ರಾಮದಾಸ್ ಅಟ್ವಲ್ಲಿ ಇದ್ದಿನವ್ರು ಅವರು 2 ಕೌನ್ಸಿಲರ್ ನಮ್ಮದು ಔರಾದ್ದಾಗ. ಇವಾಗ ನಾವು ಚೀಫ್ ಆಫೀಸರ್ ಜೊತೆ ಮಾತಾಡಿದೆವು ಮತ್ತು ಈಗ ಹಾಲಿ ಬಂಟಿ ದರ್ಬಾರಿ ಅಂತ ಕೌನ್ಸಿಲರ್ ಇದ್ದಾರೆ, ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದೆವು, ಸರ್ ಇದು ನಿಮ್ಮ GB ಜನರಲ್ ಬಾಡಿ ಮೀಟಿಂಗ್ದಾಗ ಇದು ಕ್ವಶನ್ ರೇಸ್ ಮಾಡಿರಿ ಯಾಕೆ ಲೇಟ್ ಆಗ್ಯದಂತ. ಅವರು ಅಲ್ಲಿ ಕ್ವಶನ್ ಕೂಡ ರೇಸ್ ಮಾಡಿದ್ದಾರೆ. ಬಟ್ ಅದೇ 2 BJP ಏನು ಕೌನ್ಸಿಲರ್ ಅವ್ರಿಗೆ ಒಪ್ಪಿಗೆ ಕೊಡಬೇಕು, ಬಟ್ ಒಪ್ಪಿಗೆ ಅವರು ಕೊಟ್ಟಿಲ್ಲ. ಈಗ ಬಾಬಾ ಸಾಹೇಬ್ರ ವಿಚಾರಧಾರೆಯನ್ನು ಮುಂದುವರಿಸೋರೆ, ಅವರು ಯಾವ ಜಾತಿದವ್ರು ಇದ್ದಿರ್ಬೋದು, ಯಾವ ಧರ್ಮದವ್ರು ಇದ್ದಿರ್ಬೋದು, ಅದೇ ಬಾಬಾ ಸಾಹೇಬ್ರದ್ದು ನಿಜ ಅನುಯಾಯಿಗಳು ಆಗಿರ್ತಾರೆ. ಹಾಗಾಗಿ ಬಾಬಾ ಸಾಹೇಬ್ರದ್ದು ಹೋರಾಟ ಅಥವಾ ವಿಚಾರಧಾರೆ ಒಂದು ಜಾತಿಗೆ ಸೀಮಿತ ಇಲ್ಲ. ಈಗ ನಮ್ಮ ಉದ್ದೇಶ ಏನದ ಅಂತಂದ್ರೆ ಒಂದು ಹೊಸ ಪ್ಲೇಸ್ದಾಗ ಒಂದು ಒಳ್ಳೆ ಪ್ಲೇಸ್ ನೋಡಿ ಅಲ್ಲಿ ಹೊಸ ಅಂಬೇಡ್ಕರ್ ಭವನ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಎಲ್ಲ ಜಾತಿದವ್ರಿಗೆ ಎಲ್ಲ ಧರ್ಮದವ್ರಿಗೆ ಅದು ಅನುಕೂಲ ಆಗ್ತದಂತ ಆ ಉದ್ದೇಶದಿಂದ ನಾವು ತಹಶೀಲ್ ಆಫೀಸ್ದಾಗ ಮತ್ತು ಚೀಫ್ ಆಫೀಸರಿಗೆ ನಾವು ಕೇಳ್ಕೊಂಡಿದ್ದೆವು. ಅವರು ಒಪ್ಪಿಗೆ ಕೊಟ್ಟಿದ್ದಾರೆ, ನಾವು ಮಾಡಿಕೊಡ್ತೇವೆ ಸರ್, ನಿಮಗೆ ಯಾರು ಕೊಡ್ತಾ ಅಂತ ಹೇಳಿದ್ದಾರೆ. ಮತ್ತು ಅದಕ್ಕೆ ಕೌಂಟ್ರಾಗಿ ಅವರು ಹೋಗಿ ಅವರೇ ಲೆಟರ್ ಕೊಡ್ತಾರೆ. ಮತ್ತು ಏನಂತ ಇಲ್ಲಿ ಸೈಟ್ ಲಭ್ಯ ಇಲ್ಲ, ನಮ್ಮ ಸಮಾಜದವರು ಈ ಥರ ಬೇಡಿಕೆ ಇಟ್ಟಿದ್ದಾರೆ, ಅವು ಈಗ ನಮ್ಮ ನಿವೇಶನ ಇಲ್ಲದೆ ಅನುದಾನ ಮಂಜೂರು ಆಗುವುದು ಇದು ನಮಗೆ ಕೂಡ ಸರ್ಪ್ರೈಸ್ ಶಾಕ್.
ಎಸ್, ಇದು ಸರ್ಪ್ರೈಸ್ ಕೂಡ ಇದೆ. ನನಗೆ ಗೊತ್ತಿಲ್ಲ ಅದು ಸ್ಟೇಟ್ದಾಗ ಏನಾದರೂ ರೂಲ್ಸು ವಿತೌಟ್ ಸೈಟ್ ಇಲ್ಲದೆ ಬಿ ಸೆಲೆಕ್ಷನ್ ಮಾಡೋದು ಬಿ ಇದ್ದಿರ್ಬೋದು, ಬಟ್ ಗೊತ್ತಿಲ್ಲ. ಬಟ್ ನಮಗೆ ಗೊತ್ತಿದ್ದು ಸೈಟ್ ಇದ್ದರೆ ಮಾತ್ರ ಅವರು ಅಲಾಟ್ಮೆಂಟ್ ಮಾಡ್ತಾರೆ ಅಂಬೇಡ್ಕರ್ ಭವನ್ ಅಂತ ನಮಗೆ ಗೊತ್ತಿತ್ತು. ಬಟ್ ಆದರೆ ಇವಾಗ ಹಳ್ಳಿಯಲ್ಲಿ ಸುಮಾರು 20 ವರ್ಷದಿಂದ ನಮ್ಮದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಯಾವ ಹಳ್ಳಿದಾಗ ಕೂಡ ಒಂದು ಸೆಲೆಕ್ಟೆಡ್ ಒಂದು 8-10 ಹಳ್ಳಿದಾಗ ಒಂದು ಹೊಸ ಅಂಬೇಡ್ಕರ್ ಭವನ ಆಗಿರ್ಬೋದು. 140 ಹಳ್ಳಿ ಇದ್ದಾರೆ. 140 ಹಳ್ಳಿದಾಗ ಭೀ ಪರಿಶಿಷ್ಟ ಜಾತಿದವರು ಪರಿಶಿಷ್ಟ ಪಂಗಡದವರು ಇರ್ತಾರೆ. ಬಟ್ ಇದೇ ಕಾರಣ ಮುಂದಿಟ್ಟು ಶಾಸಕರು ಇಲ್ಲಿ ಯಾವುದೋ ರೀತಿಲಿಂದು ಸರ್ಕಾರಲಿಂದ ಬರ್ತಕ್ಕಂಥ ಬೆನಿಫಿಟ್ ನಮ್ಮ ಜನರಿಗೆ ಅವ್ರು ಕೊಟ್ಟಿಲ್ಲ. ಈಗ ಇದು ಒಂದು ಡೈವರ್ಟ್ ಮಾಡೋದಕ್ಕಾಗಿ ಅವರು ಹೇಳಿಕೆ ಕೊಟ್ಟಿರ್ಬೋದು. ಆಗ ಬಾಬಾ ಸಾಹೇಬ್ರ ಭವನ್ ಕಟ್ಟಡ ಭವನ್ ದೊಡ್ಡ ಪ್ರಮಾಣದಾಗ ಆಗಬೇಕು. ಮುಂದೆ ಬರ್ತಕ್ಕಂಥದ್ದು ಇಂದಾಗ ಏನು ಸುತ್ತಹಳ್ಳಿದ ಜನ ಇದ್ದಾರೆ, ಮದುವೆ ಸಮಾರಂಭ ಆಗಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ಆಗಿರ್ಬೋದು, ಅಥವಾ ಧಾರ್ಮಿಕ ಚಟುವಟಿಕೆ ಆಗಿರ್ಬೋದು, ಅದು ಎಲ್ಲ ಸಮಾಜದವರು ಅಲ್ಲಿ ಮಾಡಬೇಕು, ಎಲ್ಲರಿಗೆ ಒಂದು ಅನುಕೂಲ ಆಗ್ತದಂತ ನಮ್ಮ ಉದ್ದೇಶ. ಶಾಸಕರ ಜೊತೆ ಅವರು ಏನು BJP ಕಾರ್ಯಕರ್ತರು ಇದ್ದಾರೆ, ವಿಶೇಷವಾಗಿ ಪರಿಶಿಷ್ಟ ಜಾತಿದವರು, ಏನು ಬಾಬಾ ಸಾಹೇಬ್ರ ವಿಚಾರಧಾರೆಗೆ ನಾವು ಸಂಬಂಧಪಟ್ಟಿನವ್ರು ಇದ್ದೆವು, ನಾವು ಅನುಯಾಯಿಗಳಿದ್ದೆವು ಅಂತ ಏನು ಲೀಡ್ ಮಾಡಿ ಸುಮಾರು ಸಲ ಅವರು ಮೀಟಿಂಗ್ ಮಾಡಿದ್ದಾರೆ ಅವ್ರ ಜೊತೆ. ಬಟ್ ಅವ್ರು ಕೊಡೋ ಡೈರೆಕ್ಷನ್ ಒಂದೇ, ಬಜೆಟ್ ಲ್ಯಾಪ್ಸ್ ಆಯ್ತದ, ಅದು ತಿರ್ಗಾ ವಾಪಸ್ ಹೋಯ್ತದ, ನೀವು ಹಳೇ ಪ್ಲೇಸ್ದಾಗೆ ಕಟ್ರಿ ಅಂತ. ಇದು ಫ್ಯಾಕ್ಟ್ ಇಲ್ಲ, ಇದು ಜಸ್ಟ್ ಇದು ಡೈವರ್ಟ್ ಮಾಡ್ಲಕ್ಕೆ ಜನರಿಗೆ. ಬಟ್ ಇದು ಬಜೆಟ್ ಹೋಗಲ್ಲ, ಯಾಕಂದ್ರೆ ಇದು ಡಿಸ್ಟ್ರಿಕ್ಟ್ ಎಸ್ ಮೇಡಮ್. ಈಗ ನಮ್ಮ ಜೊತೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಇನ್ನೊತ್ತರು ಪರಿಶಿಷ್ಟ ಪಂಗಡದವರು ಒಬ್ಬರು ಕೌನ್ಸಿಲರ್ ಇದ್ದಾರೆ. ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಜಾತಿದವ್ರು ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅದು ವಿಶೇಷವಾಗಿ ನಮ್ಮದು ಹೋರಾಟ ಇದೇನು ನಮ್ಮ ಬೇಡಿಕೆ ಅದ, ಅದು ವಿತಿನ್ ದ ಲಾದ ಜ್ಯೂರಿಡಿಕ್ಷನ್ ಒಳಗಡೆ ಇದೆ. ಅದು ಭಯವಾಗಿ ನಾವು ಮಾಡ್ತಾಯಿಲ್ಲ. ಅವ್ರು ಮಾಡ್ತಾ ಇರೋದು ಕಾನೂನು ಬಿಟ್ಟು, ಬಾಬಾ ಸಾಹೇಬ್ರು ಏನು ಬರ್ದಿಂದ ಏನು ಕಾನೂನು ಅದ ಅದು ವಿರುದ್ಧವಾಗಿ ಅವರು ಮಾಡ್ತಾಯಿದ್ದಾರೆ. ಜಸ್ಟ್ ಇದು ಬಾಬಾ ಸಾಹೇಬ್ರ ಭವನ ಮೇಲೆ ರಾಜಕೀಯ ಮಾಡ್ತಾಯಿದ್ದಾರೆ ಅವರು, ಒಂದು ಕ್ರೆಡಿಟ್ ತೊಗೊಳಕ್ಕೆ. ಬಟ್ ನಾವು ಅವರದ್ದಾಗ ಇರಿಸ್ತಾನ ಇಂಥ ಕೆಲಸ ಯಾವುದು. ಎಸ್ ಮೇಡಮ್, ಅದು ಫುಲ್ಲಿ ಒಂದು ಅಲ್ಲಿ ಸುತ್ತಮುತ್ತ ಏನು ಪ್ಲೇಸ್ ಇದೆ ಭಾಳ ಕೆಟ್ಟದ್ದು, ಅದು ಹೈಜೀನ್ ಅಂತ ಒಳ್ಳೇದಿಲ್ಲ. ಯಾವುದು ಕಾರ್ಯಕ್ರಮ ಮಾಡಿದ್ರು ಕೂಡ ಅಲ್ಲಿ ಸರಿಯಾಗಿ ಅನಿಸಲ್ಲ, ಆ ಫೀಲ್ ಬರಲ್ಲ. ಎಲ್ಲಿ ಮೇಡಮ್? ಅಲ್ಲಿ ಒಂದು 100/100 ಇದ್ದಿರ್ಬೋದು. ಮತ್ತು ಮೇಡಮ್ ಅದು ಡೆಮಾಲಿಸ್ ಮಾಡೋದು ರೈಟ್ಸು ಯಾರಿಗೂ ಕೂಡ ಇಲ್ಲ, ಯಾಕಂದ್ರೆ ಅದು ಲೈಫ್ ಎಕ್ಸೆಪ್ಟೆನ್ಸಿ ಇನ್ನೂ ಮುಗ್ದಿಲ್ಲ. ಅದು PWD ಆಫೀಸರ್ಸ್ ಅದು ಬಿಲ್ಡಿಂಗ್ ಡೆಮಾಲಿಸ್ ಮಾಡಬೇಕಾ ಇಲ್ಲ ಅಂತ ಅವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಮಿಷನರಿಗೆ ಲೆಟರ್ ಬರೀಬೇಕು. ಅಲ್ಲಿಂದ ಅವರು ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ಗೆ ಡೈರೆಕ್ಷನ್ ಕೊಟ್ಟು ಅದು ಬಿಲ್ಡಿಂಗ್ ಏನು ಡೆಮಾಲಿಸ್ ಮಾಡಬೇಕಾ ಇಲ್ಲವ, ಒಳ್ಳೇದಿದೆನಾ ಕೆಟ್ಟದಿದೆನಾ ಅಂತ ಅವ್ರು ರಿಪೋರ್ಟ್ ಕೊಡಬೇಕು. ಅವೆಲ್ಲ ಲಾಂಗ್ ಪ್ರೊಸೆಸ್ ಇದೆ ಮೇಡಮ್. ಅದಕ್ಕೆ ಕೂಡ ನಾವು ಪೊಲೀಸ್ ಸ್ಟೇಷನ್ದಾಗ ಮತ್ತು ತಹಶೀಲ್ದಾರ್ ಅವ್ರಿಗೆ ಅರ್ಜಿ ಕೊಟ್ಟಿದ್ದೆವು, ಅದಕ್ಕೆ ಪ್ರೊಟೆಕ್ಷನ್ ಕೊಡ್ರಿ ಅಂತ. ಆ ಪ್ರಕಾರ ಅವ್ರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನನ್ನ ಹೆಸರು ರಾಹುಲ್ ಖಂದಾರೆ ಅಂತ, ಸೋಷಿಯಲ್ ಆ್ಯಕ್ಟಿವಿಸ್ಟ್ ಔರಾದ್ ಬಿ.